Dear students, welcome back to Management Dynamics and Applications video series. Myself, Narsappa PR, working as an assistant professor in the Department of Commerce at GFGC and PG Center, Chintamani. Let us see what are the advantages or benefits of management in this video. This is the third session. ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡೋಣ. ನಿರ್ವಹಣೆಯ ಪ್ರಾಮುಖ್ಯತೆ ಅಥವಾ ಪಾತ್ರ, ಅವಶ್ಯಕತೆ ಅಥವಾ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ ನಾವು. ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡ್ತಾ ಹೋಗೋಣ. ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಬೇಕು ಅಂತಂದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್, ಮ್ಯಾನೇಜ್ಮೆಂಟ್ ಇಂದ ಏನೇನು ಲಾಭಗಳಿದೆ ಅಂತ ನೋಡಬೇಕು ನಾವು. ನಿರ್ವಹಣೆಯ ಪ್ರಯೋಜನಗಳು ಅಥವಾ ಉಪಯೋಗಗಳನ್ನು ನೋಡಬೇಕಾಗತ್ತೆ ನಾವು. ದ ಬೆನಿಫಿಟ್ಸ್ ಅಥವಾ ಅಡ್ವಾಂಟೇಜಸ್ ಅಥವಾ ಯೂಸಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ನೋಡಿದ್ರೆ ನಮಗೆ ಇಂಪಾರ್ಟೆನ್ಸ್ ಅದು ಯಾಕೆ ಬೇಕು ಅಂತ ಗೊತ್ತಾಗುತ್ತೆ. ದ ಫಸ್ಟ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನೋಡಿದ್ವಿ ನಾವು, ಮ್ಯಾನೇಜ್ಮೆಂಟ್ ಈಸ್ ಯೂನಿವರ್ಸಲ್ ಅಂತ ನೋಡಿದ್ವಿ. ಅದು ಸಾರ್ವತ್ರಿಕವಾಗಿ ಬಳಸೋದಕ್ಕಾಗತ್ತೆ ಅಂತ ನೋಡಿದ್ವಿ ನಾವು. ಏನು ಹಾಗಂದ್ರೆ ಯಾವುದೇ ದೇಶದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಅಥವಾ ಎಲ್ಲೇ ಆಗಲಿ ನಾವು ಬಳಸಿದಾಗ ಅದರ ರಿಸಲ್ಟ್ಸ್ ಒಂದೇ ಇರುತ್ತೆ, ಮತ್ತೆ ಅದರ ಇಂಪ್ಯಾಕ್ಟ್ ಒಂದೇ ಇರುತ್ತೆ. ಅದು ಎಲ್ಲರಿಗೂ ಒಂದೇ ರೀತಿ ಉಪಯೋಗ ಆಗುತ್ತೆ. ಇದು ಒಂದು ಫ್ಯಾಮಿಲಿ, ಕುಟುಂಬ, ಇದೊಂದು ಸರ್ಕಾರ, ಇಲ್ಲಿ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಇದೆ, ಮೈಕ್ರೋಸಾಫ್ಟ್ ಮತ್ತೆ ಇನ್ಫೋಸಿಸ್. ಇಲ್ಲಿ ಒಂದು ಹಾಸ್ಪಿಟಲ್ನ ನೋಡ್ತಿದ್ದೀವಿ. ಹಿಯರ್ ದೇರ್ ಈಸ್ ಒನ್ ರಿಲಿಜಿಯಸ್ ಆರ್ಗನೈಸೇಷನ್ ಅಂಡ್ ಇಲ್ಲಿ ಒಂದು ಫಾರ್ಮಿಂಗ್ ಆಕ್ಟಿವಿಟೀಸ್ ಅನ್ನ ನೋಡ್ತಾ ಇದ್ದೀವಿ ನಾವು. ಈ ಎಲ್ಲ ಕಡೆ ಮ್ಯಾನೇಜ್ಮೆಂಟ್ ಅನ್ನ ಬಳಸೋದ್ರಿಂದ ಒಂದೇ ಆನ್ಸರ್ ಕೊಡುತ್ತೆ, ಅಂದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎ ಫ್ಯಾಮಿಲಿ ಆರ್ ಎ ಗವರ್ಮೆಂಟ್ ಆರ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ಎ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್, ಎ ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ ಲೈಕ್ ಎ ಕ್ಲಬ್ ಆರ್ ಹಾಸ್ಪಿಟಲ್. ದೆನ್ ರಿಲಿಜಿಯಸ್ ಆರ್ಗನೈಸೇಷನ್, ಮಸೀದಿ, ಮಂದಿರ, ಚರ್ಚ್ ಎಲ್ಲ ಕಡೆ ಬಳಸಬಹುದು. ಅಥವಾ ಫಾರ್ಮಿಂಗ್ ಆಕ್ಟಿವಿಟೀಸ್, ಬೆಳೆಗಳನ್ನು ಬೆಳೆಯೋದಕ್ಕೂ ಬಳಸಬಹುದು. ಎಲ್ಲ ಕಡೆ ಒಂದೇ ಸಿಗುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಎಸೆನ್ಷಿಯಲ್ ನಾಟ್ ಓನ್ಲಿ ಫಾರ್ ಬಿಸ್ನೆಸ್, ಬರೀ ಬಿಸ್ನೆಸ್ ಮಾತ್ರನೇ ಅಲ್ಲ, ಬಟ್ ಆಲ್ಸೋ ಫಾರ್ ನಾನ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಲೈಕ್ ಸೋಷಿಯಲ್ ಆರ್ಗನೈಸೇಷನ್, ಫ್ಯಾಮಿಲಿ ನೋಡ್ತಿದೀವಿ ನಾವು. ಹಾಗೆಯೇ ಒಂದು ಸ್ಕೂಲು, ಕಾಲೇಜು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ರಿಲಿಜಿಯಸ್, ದೇವಸ್ಥಾನ ನೋಡಬಹುದು, ಅಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಬಟ್ ದ ಮ್ಯಾನೇಜ್ಮೆಂಟ್ ಈಸ್ ಎಸೆನ್ಷಿಯಲ್ ಅಂಡ್ ಇಟ್ ಗಿವ್ಸ್ ದ ಸೇಮ್ ರಿಸಲ್ಟ್ಸ್ ಇನ್ ಆಲ್ ದ ಪ್ಲೇಸಸ್. ಈವನ್ ಗೌರ್ಮೆಂಟ್ ಆಲ್ಸೋ ನೀಡ್ಸ್, ಸ್ಟೇಟ್ ಗೌರ್ಮೆಂಟ್ಸ್, ಸೆಂಟ್ರಲ್ ಗೌರ್ಮೆಂಟ್ಸ್ ಕೂಡ ಮ್ಯಾನೇಜ್ಮೆಂಟ್ ಅನ್ನು ಬಳಸುತ್ತೆ. ರೂಸ್ವೆಲ್ಟ್ ವರ್ಡ್ಸ್ ಒಂದಷ್ಟು ಹೇಳ್ತಾರೆ, ಎ ಲೇಟ್ ಪ್ರೆಸಿಡೆಂಟ್, ಎ ಗೌರ್ಮೆಂಟ್ ವಿತೌಟ್ ಎ ಗುಡ್ ಮ್ಯಾನೇಜ್ಮೆಂಟ್ ಈಸ್ ಎ ಹೌಸ್ ಬಿಲ್ಟ್ ಆನ್ ಸ್ಯಾಂಡ್ ಅಂತ ಹೇಳ್ತಾರೆ. ಒಂದು ಗೌರ್ಮೆಂಟ್ ಮ್ಯಾನೇಜ್ಮೆಂಟ್ ಇಲ್ದಿರಾ ಯಾವ ತರ ಇರುತ್ತೆ ಅಂತಂದ್ರೆ ಒಂದು ಮರಳಿನ ಮೇಲೆ ಕಟ್ಟಿರ್ತಕ್ಕಂಥ ಮನೆ ಇದ್ದ ಹಾಗೆ. ಅದಕ್ಕೆ ಒಂದು ಪಾಯ, ಬೇಸ್ಮೆಂಟ್ ಇಲ್ಲದೆ ಇದ್ದಾಗ ಯಾವ ರೀತಿ ಇರುತ್ತೋ ಆ ತರ ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು ಅಂತ. ಇಟ್ ಮೀನ್ಸ್ ಯಾವುದೇ ಸಂಸ್ಥೆಗಳಿಗೆ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಟು ಗೆಟ್ ದ ಸಕ್ಸಸ್ ಅಂತ ಹೇಳಬಹುದು. ಇದು ಮೊದಲನೇ ಪ್ರಯೋಜನ. ನೆಕ್ಸ್ಟ್, ಹೆಲ್ಪ್ಸ್ ಟು ಮೀಟ್ ದ ಚಾಲೆಂಜ್ ಆಫ್ ಚೇಂಜಸ್. ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ. ಯಾವುದಕ್ಕೆ? ಬದಲಾವಣೆಗಳ ಸವಾಲುಗಳನ್ನ ಎದುರಿಸೋದಿಕ್ಕೆ. ಈ ಒಂದು ಪಿಕ್ಚರ್ನ ನೋಡಿ. ಒಬ್ಬ ವ್ಯಕ್ತಿ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ದಾಟ್ಕೊಳ್ಬೇಕು, ಬಟ್ ಅಲ್ಲಿ ಒಂದು ಚಾಲೆಂಜ್ ಇದೆ. ಯಾವ ತರ ಅಂತಂದ್ರೆ ಅಲ್ಲಿ ಗೋಡೆನೇ ಇಲ್ಲ, ಆದ್ರೆ ಆ ಕಡೆ ಹೋಗ್ಲೇಬೇಕು ನಾವು. ಅದನ್ನ ಯಾವ ತರ ಮ್ಯಾನೇಜ್ ಮಾಡಬೇಕು ನಾವು. ಹಾಗೇನೆ ಇಲ್ಲಿ ನಾವು ಗಮನಿಸ್ತಾ ಇದೀವಿ, ಬೃಹದಾಕಾರವಾಗಿರ್ತಕ್ಕಂಥ ಮೆಷಿನರೀಸ್ ನಾವು ಬಳಸ್ತಾ ಇದ್ದೀವಿ. ಇದು ಮೊದಲು ಇರಲಿಲ್ಲ. ಇದನ್ನ ಮ್ಯಾನೇಜ್ ಮಾಡೋದು ಹೇಗೆ, ಇದನ್ನ ಬಳಸೋದು ಹೇಗೆ? ಹಿಯರ್ ವಿ ಕ್ಯಾನ್ ಸಿ ಟೆಕ್ನಾಲಜಿ. ಇವತ್ತಿನ ದಿನಗಳಲ್ಲಿ ಟೆಕ್ನಾಲಜಿ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬೇರೆ ಬೇರೆ ಪ್ರೋಗ್ರಾಮ್ಸ್, ಸಾಫ್ಟ್ವೇರ್ಸ್ ಎಲ್ಲ ಬಂದಿದೆ. ಅದನ್ನ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ಅಂಡ್ ಅಗೇನ್ ವಿ ಕ್ಯಾನ್ ಕಂಪೇರ್ ದೀಸ್ ಟು ಪಿಕ್ಚರ್ಸ್. ಅರ್ಲಿಯರ್ ಡೇಸ್ ದ ಅಗ್ರಿಕಲ್ಚರ್ ವಾಸ್ ಡೂಯಿಂಗ್ ಲೈಕ್ ದಿಸ್ ಬೈ ಟೇಕಿಂಗ್ ದ ಹೆಲ್ಪ್ ಆಫ್ ಅನಿಮಲ್ಸ್. ಇಲ್ಲಿ ನಾವು ನೀರನ್ನ ಕಟ್ಟತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಬಾವಿಯಿಂದ ನೀರು ತೆಗಿತಕ್ಕಂಥದ್ದು ಚಕ್ರದ ಬಾವಿ ಅಂತ ಕರಿತೀವಿ. ದಿಸ್ ಈಸ್ ದ ಓಲ್ಡೆಸ್ಟ್ ಸಿಸ್ಟಮ್. ಬಟ್ ಇವತ್ತು ತುಂಬಾ ಚೇಂಜಸ್ ಆಗಿದೆ. ದಿಸ್ ಈಸ್ ದ ಮೆಥಡ್ ಆಫ್ ವಾಟರಿಂಗ್. ಗಿಡಗಳಿಗೆ ನೀರು ಹಾಯಿಸ್ತಕ್ಕಂಥದ್ದು ಒಂದು ಟೆಕ್ನಾಲಜಿನ ಬಳಸ್ತಾ ಇದೆ ನೋಡಿ.
ಈ ಸವಾಲುಗಳನ್ನೆಲ್ಲ ಕೂಡ ನಾವು ಎದುರಿಸಬೇಕು ಅಂತಂದರೆ ನಮಗೆ ಮ್ಯಾನೇಜ್ಮೆಂಟ್ ಅನ್ನೋದು ಬೇಕು. ಯಾಕೆ ಅಂತಂದರೆ ದೇರ್ ಇಸ್ ಎ ವೆರಿ ಬಿಗ್ ಚಾಲೆಂಜ್ ಆಫ್ ಚೇಂಜ್. ಅದನ್ನು ಮೀಟ್ ಮಾಡಬೇಕಾದ್ರೆ, ಅದನ್ನು ನಾವು ಎದುರಿಸಬೇಕಾದ್ರೆ, in the recent years the challenge of change has become crucial and compulsory to each and every business unit. ಇದು ನಾನಿಲ್ಲಿ ಬಿಸ್ನೆಸ್ ಒಂದೇ ಮಾತ್ರ ಹೇಳ್ತೀರಾ, ಅಗ್ರಿಕಲ್ಚರ್ ಹೇಳ್ತಿದ್ದೀನಿ, ಒಂದು ಟೆಕ್ನಾಲಜಿ. ದ ಚಾಲೆಂಜ್ ಆಫ್ ಚೇಂಜಸ್ ಕ್ಯಾನ್ ಓವರ್ಕಮ್ ಓನ್ಲಿ ಬೈ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಾಟ್ ಅಂತಿದೆ. ಅದನ್ನು ಬಳಸ್ಕೊಂಡ್ರೆ ಮಾತ್ರ ನಾವು ಸರ್ವೈವ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಬಹುದು. ನೆಕ್ಸ್ಟ್, ದ ಥರ್ಡ್ ಇಂಪಾರ್ಟೆಂಟ್ ಒನ್ ಈಸ್ why we want management. Effective utilization of 6 M's. 6 ಎಮ್ಮುಗಳು ಅಂತಿವೆ. ಅವುಗಳನ್ನು ಪರಿಣಾಮಕಾರಿಯಾಗಿ ಬಳಸಬೇಕು ಅಂತಂದ್ರೆ ಮ್ಯಾನೇಜ್ಮೆಂಟ್ ಬೇಕು. ವಿಚ್ ಆರ್ ದೋಸ್ 6 M's? ಪಿಕ್ಚರ್ಸ್ನ ನೋಡ್ತಾ ಬನ್ನಿ. ಮೊದಲನೇದು ಜನರು, ಮೆನ್ ಅಂತ ಕರಿತೀವಿ ನಾವು. ಎರಡನೇದು ಇಲ್ಲಿ ನಾನು ತೋರಿಸಿರ್ತಕ್ಕಂಥದ್ದು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ, ಮೆಟೀರಿಯಲ್ಸ್. ದೆನ್ ಮೂರನೇದು ಮನಿ. ನಾಲ್ಕನೇದು ಮಿಷನ್ಸ್, ವೆರಿ ಬಿಗ್ ಮಿಷನ್ಸ್. ಐದನೇದು ಮೆಥಡ್ಸ್ ಅಂಡ್ ಆರನೇದು ಮಾರ್ಕೆಟ್ಸ್, ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡ್ತಕ್ಕಂಥ ಮಾರ್ಕೆಟ್. ಮೆನ್, ಮೆಟೀರಿಯಲ್, ಮನಿ, ಮೆಷನ್ಸ್, ಮೆಥಡ್ಸ್ ಅಂಡ್ ಮಾರ್ಕೆಟ್ಸ್. ಈ 6 ಎಮ್ಗಳನ್ನು ಒಂದು ದೊಡ್ಡ ಎಮ್ಮು ಯಾವುದದು, ದ ಬಿಗ್ ಎಮ್ ಈಸ್ ಮ್ಯಾನೇಜ್ಮೆಂಟ್. ಅದನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳುತ್ತೆ, ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮ್ಯಾನೇಜ್ಮೆಂಟ್ ಸ್ಟ್ಯಾಂಡ್ಸ್ ಅಟ್ ದ ಟಾಪ್ ಆಫ್ 7 M's ಟು ಮ್ಯಾನೇಜ್ ಆಲ್ ಅದರ್ 6 M's. ಸೊ ದೇರ್ ಫೋರ್ management determines and control all other M's in the business. ಬಿಸ್ನೆಸ್ಗೆ ಲೆಕ್ಕಕ್ಕೆ ಬಂದರೆ ದೊಡ್ಡ ಮೆಷಿನರೀಸ್, ಎಕ್ವಿಪ್ಮೆಂಟ್ಸ್ ಇರ್ತದೆ. ರಾ ಮೆಟೀರಿಯಲ್ಸು ಟೈಮ್ಲಿ ತೊಗೊಂಬರೋದು ಹೇಗೆ, ಜನರು ಬೇರೆ ಬೇರೆ ಜನರು ನಮ್ಮ ಸಂಸ್ಥೆಗೆ ಬರ್ತಾರೆ, ಅವ್ರನ್ನ ಮ್ಯಾನೇಜ್ ಮಾಡೋದು ಹೇಗೆ, ಮತ್ತು ಹೌ ಟು ಗೆಟ್ ದ ಮನಿ ಇನ್ ಟು ದ ಆರ್ಗನೈಸೇಷನ್, ಇನ್ಫ್ಲೋ ಅಂಡ್ ಔಟ್ಫ್ಲೋ ಆಫ್ ಮನಿ. ಆ ಪ್ರಾಡಕ್ಟನ್ನು ಯಾವ ರೀತಿ ಸೇಲ್ ಮಾಡಬೇಕು ಮಾರ್ಕೆಟಲ್ಲಿ, ವಾಟ್ ಆರ್ ದ ಮೆಥಡ್ಸ್ ವಿ ಹ್ಯಾವ್ ಟು ಯೂಸ್ in order to manage all the activities of the business. For this we want management. Idu innondu important benefit from the management. The next one, development of resources. In every country there are so many types of resources. Those resources should be used and developed for the benefit of the people and the country and the development of the nation, ಎಕನಾಮಿಕಲಿ, ಸೋಷಿಯಲಿ ಅಂಡ್ ಇನ್ ಆಲ್ ರೆಸ್ಪೆಕ್ಟ್ಸ್. ಪಿಕ್ಚರ್ಸ್ನ ನೋಡ್ತಾ ಇದ್ದೀರಿ ನೀವು. ಮ್ಯಾನೇಜ್ಮೆಂಟನ್ನು ನಾವು ಯಾವ ರೀತಿ ಬಳಸ್ಕೊಂಡಿದ್ದೀವಿ ಅಂದರೆ, ಇಲ್ಲಿ ವಿಂಡ್ ಪವರ್, ಗಾಳಿಯಿಂದ ವಿದ್ಯುತ್ತನ್ನು ಪಡೆಯೋದಕ್ಕೆ ಬಳಸ್ಕೊಂಡಿದ್ದೀವಿ. ವಿ ಕ್ಯಾನ್ ಸಿ ಎಲೆಕ್ಟ್ರಿಸಿಟಿ ಜನರೇಷನ್ ವಾಟರಿಂದ. ಹಾಗೆ ವಾಟರನ್ನ ಒಂದು ಕಡೆ ನಾವು ಶೇಖರಣೆ ಮಾಡಿದ್ದೀವಿ. ಅದನ್ನು ಬಳಸ್ಕೊಂಡು ನೀರಾವರಿ ಸೌಲಭ್ಯಕ್ಕೆ, ಕುಡಿಯೋ ನೀರಿಗೆ ಎಲ್ಲದಕ್ಕೂ ಬಳಸ್ತಾ ಇದ್ದೀವಿ ಬೈ ಕನ್ಸ್ಟ್ರಕ್ಟಿಂಗ್ ಡ್ಯಾಮ್ಸ್. ಹಾಗೆಯೇ ಕಡಿಮೆ ನೀರಿರ್ತಕ್ಕಂಥ ಕಡೆ ವಿ ಆರ್ ಯೂಸಿಂಗ್ ದ ವಾಟರ್ ಬೈ ಸ್ಪ್ರಿಂಕ್ಲರ್ಸ್, ಡ್ರಿಪ್ ಇರಿಗೇಷನ್. ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ರೋಡ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಾವು ಸಾಗಾಟ ಮಾಡೋದು, ಜನರನ್ನ ಸಾಗಾಟ ಮಾಡೋದಕ್ಕೆ. ವಿ ಕ್ಯಾನ್ ಐಡೆಂಟಿಫೈ ದಟ್ ದೇರ್ ಆರ್ ಸೋ ಮೆನಿ ರಿಸೋರ್ಸಸ್. ನಾವು ಭೂಮಿ ಮೇಲೆ ಸುಮಾರು ರಿಸೋರ್ಸಸ್ ಇದ್ದಾವೆ. ಅವುಗಳನ್ನೆಲ್ಲ ಕೂಡ ನಾವು ಮ್ಯಾನೇಜ್ ಮಾಡಬೇಕಾದ್ರೆ we want management. Management is the process through which all the resources are organized and utilized to the maximum output through the minimum input. ಕಡಿಮೆ ಬಳಸಿಕೊಂಡು ಹೆಚ್ಚಿನ ರಿಸಲ್ಟ್ಸನ್ನು, ಹೆಚ್ಚಿನ ಔಟ್ಪುಟ್ನ ಕೊಡೋದಕ್ಕೆ, ಎಲ್ಲ ಮೆಟೀರಿಯಲ್ಸನ್ನು, ಎಲ್ಲ ರಿಸೋರ್ಸಸ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರತಕ್ಕಂಥ ಏಕೈಕ ಒಂದೇ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಈಸ್ that is management. By the use of management we are utilizing all the resources and developing all the resources, and we are making use of it for the development of the nation. ಇದು ಮ್ಯಾನೇಜ್ಮೆಂಟ್ನ ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಅಥವಾ ಬೆನಿಫಿಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಇಂಟಿಗ್ರೇಟ್ಸ್ ವೇರಿಯಸ್ ಇಂಟ್ರೆಸ್ಟ್ಸ್. ವಿವಿಧ ಹಿತಾಸಕ್ತಿಗಳನ್ನು ಸಂಯೋಜಿಸುತ್ತದೆ ಅಂತ ಹೇಳಬಹುದು. ಲುಕ್ ಇನ್ ಟು ದ ಪಿಕ್ಚರ್. ಈ ಪಿಕ್ಚರ್ನ ನೋಡ್ತಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಬೇರೆ ಬೇರೆ ಹಿತಾಸಕ್ತಿ ಇರತಕ್ಕಂಥ ಜನರು ಇರ್ತಾರೆ. ನಮಗೆ ಬೇರೆ ಬೇರೆ ಶ್ರದ್ಧೆ, ಬೇರೆ ಬೇರೆ ಸ್ಟ್ರೀಮ್ಸಿಂದ ಬೇರೆ ಬೇರೆ ಕೆಲಸಗಳನ್ನು, ಬೇರೆ ಬೇರೆ ಸ್ಕಿಲ್ಸನ್ನು ಇಟ್ಕೊಂಡಿರ್ತಕ್ಕಂಥ ಜನರು ಇರ್ತಾರೆ. ಅವನ್ನೆಲ್ಲ ಕೂಡ ನಾವು ಇಂಟಗ್ರೇಟ್, ಸಂಯೋಜಿಸಿ ನಮ್ಮ ಸಂಸ್ಥೆಗೆ ಬಳಸಿಕೊಳ್ಳಬೇಕು. ಯಾವ ರೀತಿ? ಬೇರೆ ಬೇರೆ ಕೆಲಸಗಳಿಗೆ. Management integrates the interests of various groups and each group put pressure
over the other groups for maximum share in the output. If you want to get something, ಒಂದಷ್ಟು ಪ್ರೊಡಕ್ಷನ್ ಅಂತ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ವರ್ಕರ್ ಬೇಕಾಗ್ತಾನೆ, ಪ್ರೊಡಕ್ಷನ್ ಮ್ಯಾನೇಜರ್ ಬೇಕಾಗ್ತಾನೆ. ಹೂ ಈಸ್ ವಾಟ್, ಯಾರು ಯಾವ್ಯಾವ ನಾಲೆಡ್ಜನ್ನು ಹೊಂದಿದ್ದಾರೆ ಅವನ್ನೆಲ್ಲ ಕೂಡ ನಾವು ಸರಿದಾರಿಯಲ್ಲಿ ನಡೆಸಿ ನಮಗೆ ಬೇಕಾದಂಥ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಳ್ಳೋದಿಕ್ಕೆ ನಮಗೊಂದು ಎಲಿಮೆಂಟ್ ಬೇಕು, ಒಂದು ಕಾನ್ಸೆಪ್ಟ್ ಬೇಕು. ದಟ್ ಈಸ್ ನನ್ ಅದರ್ ದ್ಯಾನ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲರನ್ನ ಎಲ್ಲ ರೀತಿಯಲ್ಲೂ ಒಂದು ಕಡೆ ಸರಿದೂಗಿಸಿಕೊಂಡು ಸಾಧಿಸಲು ಸಹಾಯ ಮಾಡುತ್ತೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಲೀಡ್ಸ್ ಟು ಸ್ಟೆಬಿಲಿಟಿ. ಅಂದರೆ ಮ್ಯಾನೇಜ್ಮೆಂಟು ಸ್ಥಿರತೆಗೆ ಕಾರಣವಾಗುತ್ತೆ ಅಂತ. ವಾಟ್ ಈಸ್ ಸ್ಟೆಬಿಲಿಟಿ? ಸ್ಟೆಬಿಲಿಟಿ ಅಂದರೆ ಒಂದೇ ಸಮನಾದ, ಒಂದೇ ರೀತಿ. ಇಲ್ಲಿ ಒಂದು ಪಿಕ್ಚರ್ ನೋಡ್ತಿದ್ದೀವಿ ನಾವು. ಒಂದು ರಿಂಗ್ ಮೇಲೆ ಒಂದು ಮಾರ್ಬಲ್ ಅನ್ನ ಇಟ್ಟಿದ್ದೀವಿ, ಒಂದು ರಿಂಗ್ ಇಟ್ಟಿದ್ದೀವಿ, ಅದ್ರ ಮೇಲೆ ಮತ್ತಿನ್ನೆರಡು ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ನಾವು. ತುಂಬ ಈಸಿ ಕೆಲಸ ಅಲ್ಲ. ಇಲ್ಲಿ ಈ ಕಡೆ ಇನ್ನೊಂದು ಪಿಕ್ಚರ್ ನೋಡ್ತಾ ಇದ್ದೀವಿ ನಾವು. ಒಂದೇ ರೀತಿ ಕೆಲಸ ಮಾಡ್ತಕ್ಕಂಥವ್ರು ಒಂದು ಕಡೆ ನಾವು ಸರಿದೂಗಿಸಿಕೊಂಡು ಅವರಿಂದ ಕೆಲಸನ ಪಡಿಬೇಕಾಗತ್ತೆ. ಕೆಲಸ ಗೊತ್ತಿಲ್ಲದೆ ಇರೋರು ಮತ್ತೆ ಗೊತ್ತಿರೋರು ಒಂದು ಗ್ರೂಪಲ್ಲಿ ಮಾಡಿ ಕೆಲಸ ಮಾಡಿಸೋದಕ್ಕೆ ಆಗೋದಿಲ್ಲ. ಅವರನ್ನು ಹೊರಗಡೆ ತೆಗೆದು ಸ್ಥಿರವಾಗಿ ಕಂಟಿನ್ಯೂಸ್ ಎಫರ್ಟ್ಸ್ನ ಅವರು ಹಾಕಿ ನಮ್ಮ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸೋದಕ್ಕೆ, ನಮಗೆ ಬೇಕಾಗಿರ್ತಕ್ಕಂಥ ಉದ್ದೇಶವನ್ನು ಈಡೇರಿಸೋದಕ್ಕೆ ಅವ್ರ ಕೈಯಲ್ಲಿ ಸ್ಟೇಬಲ್ ಆಗಿ ಒಂದೇ ಸಮನೆ ಪ್ರತಿ ದಿವಸ ಪ್ರತಿ ಕೆಲಸ ಒಂದೇ ರೀತಿಯಲ್ಲಿ ಕೆಲಸ ಮಾಡುವಂತೆ ಮ್ಯಾನೇಜ್ಮೆಂಟ್ ಪಾಲಿಸೀಸು ಮತ್ತು ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸನ್ನು ಮಾಡಬೇಕಾಗತ್ತೆ. ಅದು ಮ್ಯಾನೇಜ್ಮೆಂಟಿಂದ ಮಾತ್ರ ಸಾಧ್ಯ. ದ ಪರ್ಸನ್ ಹೂ ನೋಸ್ ದ ಮ್ಯಾನೇಜ್ಮೆಂಟ್ ಅಂಡ್ ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಸ್ಕಿಲ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾನ್ ಓನ್ಲಿ ಮೇಂಟೈನ್ ದ ಸ್ಟೆಬಿಲಿಟಿ ಇನ್ ದ ಆರ್ಗನೈಸೇಷನ್. ಅಂದರೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ಲು ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ಸ್ಥಿರತೆ ಇಲ್ಲ ಅಂದರೆ, ಈಗ ನಾವು ಪ್ರಾಡಕ್ಟ್ಸನ್ನು ಒಂದೇ ಥರ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆಲ್ ಓವರ್ ದ ಕಂಟ್ರಿ ಒಂದೇ ರೀತಿ ಪ್ರಾಡಕ್ಟ್ಸನ್ನ ಪ್ರೊಡ್ಯೂಸ್ ಮಾಡಿ ಒಂದೇ ಕ್ವಾಲಿಟಿನ ಕೊಡಬೇಕಾಗತ್ತೆ. ಒಂದು ಸ್ಟೇಟಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಟು ಇನ್ನೊಂದು ಸ್ಟೇಟಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಕೊಡಲಿಲ್ಲ ಅಂತಂದರೆ ಆ ಕಸ್ಟಮರ್ಸ್ ನಮ್ಮ ಪ್ರಾಡಕ್ಟ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಆ ಸ್ಥಿರತೆನ ಮೇಂಟೈನ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಮೇಕ್ ಕನ್ಸಿಸ್ಟೆಂಟ್ ಪ್ಲಾನ್ಸ್ ವಿಚ್ ಈಸ್ ಹ್ಯಾವಿಂಗ್ ಸ್ಟೆಬಿಲಿಟಿ ಇನ್ ಅಚೀವಿಂಗ್ ಅವರ್ ಆಬ್ಜೆಕ್ಟಿವ್ಸ್. ಅದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಪ್ರೊವೈಡ್ಸ್ ಇನ್ನೋವೇಷನ್. ಹೊಸತನ್ನ ನೀಡುತ್ತೆ ಮ್ಯಾನೇಜ್ಮೆಂಟ್ ಅನ್ನೋದು. ಇಲ್ಲಿ ಪಿಕ್ಚರ್ನ ನೋಡಿದ್ರೆ ಗೊತ್ತಾಗುತ್ತೆ. ದಿಸ್ ಈಸ್ ಎ ಪ್ಲೇಸ್ ಅಟ್ ದುಬೈ. ಇದನ್ನು ನಾವು ಪಾಮ್ ಜುಮೇರಾ ಅಂತ ಕರಿತೀವಿ ನಾವು. ದುಬೈಯಲ್ಲಿರ್ತಕ್ಕಂಥ ಪಾಮ್ ಜುಮೇರಾ ಅಂತ. ಇದು ಸಮುದ್ರದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ದ್ವೀಪ. ಪಾಮ್ ಟ್ರೀ ಥರ ಇದೆ ನೋಡಿ. ಪಾಮ್ ಟ್ರೀ ಥರ ಇದೆ. ಮೇಲಿಂದ ನೋಡ್ತಿದ್ರೆ ನಮ್ಗೆ ಏನನ್ಸುತ್ತೆ ಅಂತಂದರೆ ಒಂದು ಟ್ರೀ ಥರ ಇದೆ. ಸಮುದ್ರದಲ್ಲಿ ನೀರಿನ ಮಧ್ಯದಲ್ಲಿ ಕಲ್ಲು ಮಣ್ಣು ಎಲ್ಲವನ್ನ ಹಾಕಿ ಒಂದು ದೊಡ್ಡ ಸಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ವಿಚ್ ಈಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ವಿಸಿಟೆಡ್ ಬೈ ಮೋರ್ ನಂಬರ್ ಆಫ್ ಪೀಪಲ್ ಇನ್ ದ ವರ್ಲ್ಡ್. ಇದು ಒಂದು ಸಮುದ್ರದ ಮಧ್ಯದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ದ್ವೀಪ. ಇಲ್ಲಿ ಏನೇನಿವೆ ಅಂತಂದರೆ ದೊಡ್ಡ ದೊಡ್ಡ ಕಟ್ಟಡಗಳು, ಸುಂದರವಾದಂಥ ಕಟ್ಟಡಗಳು, ಶಾಪಿಂಗ್ ಮಾಲ್ಸು, ಪ್ರತಿಯೊಂದು ಎಲ್ಲವನ್ನೂ ಇದೆ. ಇನ್ನೂ ನೋಡ್ತಾ ಇದ್ದೀವಿ ನಾವು. ಈ ಇನ್ನೋವೇಷನ್, ದಿಸ್ ಈಸ್ ಕಾಲ್ಡ್ ಇನ್ನೋವೇಷನ್. ಹೊಸತನ್ನ, ಸಮುದ್ರದಲ್ಲಿ ನೀರಿರುತ್ತೆ, ತುಂಬ ಆಳ ಇರುತ್ತೆ, ಅಂಥದ್ದನ್ನು ಒಂದು ಸಿಟಿಯಾಗಿ, ಅದು ಸುಂದರವಾದಂಥ ಸಿಟಿಯಾಗಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಾಧ್ಯತೆ ಆಯಿತು. ಇದು ಮ್ಯಾನೇಜ್ಮೆಂಟ್ ಉಪಯೋಗದಿಂದ ಮಾತ್ರ ಸಾಧ್ಯ. ಓನ್ಲಿ ಬೈ ದ ಯೂಸ್ ಆಫ್ ಮ್ಯಾನೇಜ್ಮೆಂಟ್ ವಿ ಕ್ಯಾನ್ ಕ್ರಿಯೇಟ್ ಥಿಂಗ್ಸ್ ಲೈಕ್ ದಿಸ್. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ ನಾವು. ದಿಸ್ ಈಸ್ ದ ಓಲ್ಡೆಸ್ಟ್ ಲೈಟಿಂಗ್ ಸಿಸ್ಟಮ್. ಹಳೆಯ ಕಾಲದಲ್ಲಿ ನಾವು ಹಳ್ಳಿಗಳಲ್ಲಿ ಗುಡಿಸಲಲ್ಲಿರ್ತಕ್ಕಂಥವ್ರು ಅಥವಾ ದೊಡ್ಡ ದೊಡ್ಡವರು ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಡಬ್ಬಿಯಲ್ಲಿ ವಿ ವರ್ ಪುಟಿಂಗ್ ಸಮ್ ಕೆರೋಸಿನ್ ಅಂಡ್ ಹ್ಯಾವಿಂಗ್ ಎ ಟ್ಯಾಗ್, ಅದರಿಂದ ದೀಪನ ಉರಿಸ್ತಿದ್ವಿ. ದೇರ್ ಆಫ್ಟರ್ ಒಂದು ಹೊಸತನ ಬಂತು, ಮ್ಯಾನೇಜ್ಮೆಂಟ್ ಅನ್ನು ಬಳಸ್ಕೊಂಡು ಲ್ಯಾಟಿನ್ ಅಂತ ಕರೆದ್ವಿ. ವಿ ಇನ್ವೆಂಟೆಡ್ ಲ್ಯಾಟಿನ್. ಅಗೈನ್ ನೌ ಅಟ್ ದಿಸ್ ಸ್ಟೇಜ್ ದಿಸ್ ಈಸ್ ಕಾಲ್ಡ್ LED ಬಲ್ಬ್ಸ್. ಕಡಿಮೆ ವಿದ್ಯುತ್ತನ್ನು ಬಳಸಿ ಹೆಚ್ಚಿನ ಬೆಳಕನ್ನು ಕೊಡ್ತಕ್ಕಂಥ LED ಬಲ್ಬ್ಸನ್ನು ಪ್ರೊಡ್ಯೂಸ್ ಮಾಡಿದೆ ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಸ್. ಹೌ ದೇ ಹ್ಯಾವ್ ಯೂಸ್ಡ್ ದ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್. ಮ್ಯಾನೇಜ್ಮೆಂಟ್ ಪ್ರಮೋಟ್ಸ್ ಇನ್ನೋವೇಷನ್.
ಮ್ಯಾನೇಜ್ಮೆಂಟ್ ಪ್ರತಿ ಸಲ ಕೂಡ ಇನ್ನೋವೇಷನ್ ಹೊಸತನ್ನ ಅಭಿವೃದ್ಧಿಗೊಳಿಸುತ್ತೆ. ಇಟ್ ಪ್ರೊವೈಡ್ಸ್ ನ್ಯೂ ಐಡಿಯಾಸ್. ಮ್ಯಾನೇಜ್ಮೆಂಟ್ ಹೊಸ ಹೊಸ ಐಡಿಯಾಗಳನ್ನು ಕೊಡುತ್ತೆ. ಇಮ್ಯಾಜಿನೇಷನ್, ಹೊಸದಾದಂಥ ಇಮ್ಯಾಜಿನೇಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರೊವೈಡ್ಸ್ ಎ ನ್ಯೂ ವಿಷನ್ ಟು ದ ಆರ್ಗನೈಸೇಷನ್. ಹೊಸ ಒಂದು ದೂರದೃಷ್ಟಿಯನ್ನು ಕೊಡುತ್ತೆ, ಹೊಸತನ್ನು ಸೃಷ್ಟಿ ಮಾಡೋದು ಹೇಳಿಕೊಡುತ್ತೆ. ಆ್ಯಂಡ್ ದೇರ್ ಬೈ ಪ್ರಮೋಟ್ಸ್ ಇನೋವೇಷನ್ಸ್ ವಿಚ್ ಆರ್ ನೆಸೆಸರಿ ಫಾರ್ ಬೆಟರ್ ಆ್ಯಂಡ್ ಗ್ರೇಟರ್ ಪರ್ಫಾರ್ಮೆನ್ಸ್. ಅಂದರೆ ನಾವು ಈ ಸಣ್ಣದಾಗಿರತಕ್ಕಂಥ ಹೊಗೆ ಬರತಕ್ಕಂಥ ಒಂದು ಸಣ್ಣ ದೀಪದಿಂದ LED ಬಲ್ಬ್ಗಳವರೆಗೂ ಬಂದಿದ್ದೀವಿ. ಹಾಗೆಯೇ ನೀರಿರ್ತಕ್ಕಂಥ ಪ್ರದೇಶದಲ್ಲಿ ದೊಡ್ಡದಾದಂಥ ಒಂದು ನಗರವನ್ನೇ ಸೃಷ್ಟಿ ಮಾಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಇದೆಲ್ಲ ಯಾವುದರಿಂದ ಕಾರಣ ಅಂತಂದರೆ ಬೈ ದ ಯೂಸ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟು ಹೊಸತನ್ನು ಹುಟ್ಟು ಹಾಕೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಲೀಡ್ಸ್ ಟು ಕೋಆರ್ಡಿನೇಷನ್ ಅಂಡ್ ಟೀಮ್ ಸ್ಪಿರಿಟ್. ಮ್ಯಾನೇಜ್ಮೆಂಟಿಂದ ಸಮನ್ವಯ ಸಾಧಿಸಬಹುದು ಮತ್ತು ಉತ್ಸಾಹವನ್ನು ಹೆಚ್ಚಿಸಲು ಕಾರಣವಾಗುತ್ತೆ. ಲುಕ್ ಇನ್ ಟು ದೀಸ್ ಪಿಕ್ಚರ್ಸ್. ಇಲ್ಲೊಂದು ಪಿಕ್ಚರ್ನ ತೋರಿಸ್ತೀನಿ ನೋಡಿ. ದಿಸ್ ಈಸ್ ಎ ಪಿಕ್ಚರ್ ಆಫ್ ಒನ್ ಬಿಸ್ನೆಸ್ ಆರ್ಗನೈಸೇಷನ್. ಮ್ಯಾನೇಜರು, ಅವರ ಸಹಪಾಠಿಗಳು ಎಲ್ಲರೂ ಕೂಡ ಸೇರಿ ಯಾವುದೋ ಒಂದು ಸಾಧನೆನ ಮಾಡಿದರೆ ಸಂತೋಷವನ್ನು ಹಂಚ್ಕೊಳ್ತಾ ಇದ್ದಾರೆ. ಬಿಕಾಸ್ ದೇ ಹ್ಯಾವ್ ಅಚೀವ್ಡ್ ಸಮಥಿಂಗ್. ಒಂದು ಟೀಮ್ ಸ್ಪಿರಿಟ್, ಇವರೆಲ್ಲರ ಮಧ್ಯೆ ಒಂದು ಟೀಮ್ ಸ್ಪಿರಿಟನ್ನು ಕ್ರಿಯೇಟ್ ಮಾಡಿದ್ದಾರೆ, ಉತ್ಸಾಹನ. ಇಲ್ಲಿ ನಾವು ಮಕ್ಕಳು ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಟ್ಟು ಒಂದು ಕಡೆ ಕೂತಿದ್ದಾರೆ ಒಂದು ಆಟವನ್ನು ಆಡೋದಕ್ಕೆ. ದಿಸ್ ಈಸ್ ದ ಪಿಕ್ಚರ್ ವಿಚ್ ಟೆಲ್ಸ್ ಅಬೌಟ್ ದ ಖೋಖೋ ಪ್ಲೇ. ಖೋಖೋ ಆಟವನ್ನು ಆಡ್ತಾ ಇರೋದು. ಇಲ್ಲಿ ಇಫ್ ದೇರ್ ಈಸ್ ನೋ ಕೋಆರ್ಡಿನೇಷನ್ ಬಿಟ್ವೀನ್ ಒನ್ ಪ್ಲೇಯರ್ ಟು ಅನದರ್ ಪ್ಲೇಯರ್, ದೇ ಕೆನಾಟ್ ವಿನ್. ಹಾಗೆ ನಾವು ಕ್ರಿಕೆಟಲ್ಲಿ ಇಬ್ಬರು ಬ್ಯಾಟ್ಸ್ಮನ್ಸು ರನ್ನನ್ನು ತಗೋಬೇಕಾದ್ರೆ ಇಬ್ಬರು ಬ್ಯಾಟ್ಸ್ಮನ್ಸು ಕೋಆರ್ಡಿನೇಷನ್ ಇರಬೇಕು. ಹಾಗೆಯೇ ಟೆನ್ನಿಸ್ ಪ್ಲೇಯರ್ಸ್ ಮಹೇಶ್ ಭೂಪತಿ ಮತ್ತು ಲಿಯಾಂಡರ್ ಪೇಸನ್ನು ನೋಡ್ತಿದ್ದೀವಿ ನಾವು. ಡಬಲ್ಸಲ್ಲಿ ಆಟ ಆಡಬೇಕಾದ್ರೆ ಒಬ್ಬರು ಇನ್ನೊಬ್ಬರಿಂದ ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ಮ್ಯಾಚ್ ವಿನ್ ಆಗೋಕ್ಕೆ ಸಾಧ್ಯ ಇಲ್ಲ. ಲೈಕ್ ವೈಸ್ ಲಾಸ್ಟ್ ಪಿಕ್ಚರು, ಒಬ್ಬ ಮ್ಯಾನೇಜರು ಇನ್ನೊಬ್ಬ ಮ್ಯಾನೇಜರ್ ಜೊತೆ ದೇ ಆರ್ ಕೋಆರ್ಡಿನೇಟಿಂಗ್ ದೇರ್ ಪಾಲಿಸೀಸ್, ದೇರ್ ಪ್ಲಾನ್ಸ್ ಮತ್ತು ದೇರ್ ಸ್ಟ್ರಾಟಜೀಸ್. ಅವರು ಏನೋ ಸಾಧನೆ ಮಾಡಬೇಕಾದ್ರೆ ಯಾರ್ಯಾರು ಏನೇನು ಮಾಡಬೇಕು ಅನ್ನೋದು ಒಬ್ಬರ ಜೊತೆ ಇನ್ನೊಬ್ಬರು ಡಿಸ್ಕಸ್ ಮಾಡ್ತಾ ಉತ್ಸಾಹವನ್ನು ತುಂಬಿಕೊಂಡು ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸೋದಕ್ಕೆ ದೇ ಆರ್ ಟ್ರೈಯಿಂಗ್ ಫಾರ್. ಸೊ ಮ್ಯಾನೇಜ್ಮೆಂಟ್ ಆಲ್ವೇಸ್ ಎನ್ಶೂರ್ಸ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಆಕ್ಟಿವಿಟೀಸ್ ಆಫ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಡಿಫರೆಂಟ್ ಪರ್ಸನಲ್ in the organization, and management establishes team spirit among the personnel in the organization. ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ವಿವಿಧ ವ್ಯಕ್ತಿಗಳು ಮತ್ತು ವಿವಿಧ ಇಲಾಖೆಗಳ ಮಧ್ಯೆ ಸಮನ್ವಯವನ್ನು ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಎಲ್ಲರ ಮಧ್ಯೆ ಒಂದು ಉತ್ಸಾಹವನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಒಬ್ಬರು ಮತ್ತೊಬ್ಬರ ಸಹಾಯದಿಂದ ಸಂಸ್ಥೆ ಉದ್ದೇಶವನ್ನು ಈಡೇರಿಸಿ ವಿಜಯವನ್ನು, ಸಕ್ಸಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳಬಹುದು. And next one, tools of personality development. Management is like a tool. ಒಂದು ಉಪಕರಣವಾಗಿ ಕೆಲಸಕ್ಕೆ ಬರುತ್ತೆ ಅಂತ. ಯಾವುದಕ್ಕೆ? ವ್ಯಕ್ತಿತ್ವ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪರಿಕರ, ಒಂದು ಉಪಕರಣವಾಗಿ ನೋಡಬಹುದು. ನಾವು ಸಣ್ಣ ಮಕ್ಕಳಾಗಿ ಹುಟ್ಟುತ್ತೀವಿ, ಆ ಮಕ್ಕಳಾಗಿ ಒಂದಷ್ಟು ಕಲಿತೀವಿ, ಆಟ ಆಡ್ತೀವಿ, ದೊಡ್ಡವರಾಗ್ತೀವಿ. ಪಿಕ್ಚರ್ಸ್ ನೋಡ್ತಾ ಇದ್ದೀವಿ ನೀವು. ಅದಾದ ಮೇಲೆ ನಾವು ಯಾವ ಮಟ್ಟಕ್ಕೆ ಬರ್ತೀವಿ ಅಂತಂದರೆ ನಾವು ಇನ್ನೊಬ್ಬರಿಗೆ ಹೇಳ್ಕೊಡೋ ಮಟ್ಟಕ್ಕೆ. ಸೊ ವಿ ಗ್ರೋ ಲೈಕ್ ಎನಿಥಿಂಗ್ ದಟ್ ವಿ ಆರ್ ರೆಡಿ ಟು ಹೆಲ್ಪ್ ಅದರ್ಸ್ ಅಂಡ್ ವಿ ಆರ್ ರೆಡಿ ಟು ಮೇಕ್ ಪ್ಲಾನ್ಸ್, ವಿ ಆರ್ ರೆಡಿ ಟು ಡೈರೆಕ್ಟ್ ಅದರ್ಸ್. ಇಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇದ್ದೀವಿ, ಸಣ್ಣ ಮಗುವಾಗಿದ್ದಂಥವ್ರನ್ನ ಆಟ ಆಡಿಕೊಂಡು ಬೆಳ್ಕೊಂಡು ಇನ್ನೊಬ್ಬರಿಗೆ ಹೇಳೋ ಮಟ್ಟಕ್ಕೆ ಬಂದಿದ್ದೀವಿ, ಇನ್ನೊಬ್ಬರಿಗೆ ಡೈರೆಕ್ಟ್ ಮಾಡೋ ಮಟ್ಟಕ್ಕೆ ಬಂದಿದ್ದೀವಿ. ಯಾಕೆ ಅಂತಂದರೆ ವಿ ಯೂಸ್ಡ್ ದ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ವಿಚ್ ಹೆಲ್ಪ್ಸ್ ಅಸ್ ಟು ಇಂಪ್ರೂವ್ ಅವರ್ ಪರ್ಸನಾಲಿಟಿ. ನಮ್ಮ ವ್ಯಕ್ತಿತ್ವವನ್ನು ಆಟ ಆಡ್ತಾ ಇದ್ದ ವಯಸ್ಸಿಂದ ನಾವು ಯೋಜನೆಗಳನ್ನು ಮಾಡಿ ವಿ ಥಾಟ್ ಸಮಥಿಂಗ್ ಆ್ಯಂಡ್ ವಿ ಪ್ಲಾನೆಡ್ ಸಮಥಿಂಗ್, ವಿ ಅಚೀವ್ಡ್ ಸಮಥಿಂಗ್. ಕೊನೆಗೆ ಅಚೀವರ್ಸ್ ಆಗಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಬಹುದು. ಇದಕ್ಕೆ ಕಾರಣ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಈಸ್ ಎ ಟೂಲ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಇನ್ ದ ವರ್ಡ್ಸ್ ಆಫ್ ಲಾರೆನ್ಸ್ ಎ ಆಪ್ಲೆ, ಅವರೊಂದು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ಪೀಪಲ್ ಅಂಡ್ ನಾಟ್ ದ ಡೈರೆಕ್ಷನ್ ಆಫ್ ದ ಥಿಂಗ್ಸ್. ಜನರನ್ನ ಅಭಿವೃದ್ಧಿ ಪಡಿಸೋದಕ್ಕಿರತಕ್ಕಂಥ ಒಂದು ಟೂಲ್ ಇದು. ಜನರಿಗೆ ನಾವು ಡೈರೆಕ್ಷನ್, ನಿರ್ದೇಶನ ಕೊಡುವಂಥ ಟೂಲ್ ಅಲ್ಲ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಲಾರೆನ್ಸ್ ಎ ಆಪ್ಲೆ ಅಂತಕ್ಕಂಥವ್ರು. ಈಸ್ ಎ ಮ್ಯಾನೇಜ್ಮೆಂಟ್ ಫಿಲಾಸಫರ್. ನೆಕ್ಸ್ಟ್ ಒನ್,
ಮ್ಯಾನೇಜ್ಮೆಂಟ್ ಡಿಸೈಡ್ಸ್ ದ ಆರ್ಗನೈಸೇಷನ್, ಸಂಸ್ಥೆಯ ರಚನೆಯನ್ನು ನಿರ್ಧರಿಸುತ್ತೆ ಅಂತ. ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಒಂದು ಸಂಸ್ಥೆಯಲ್ಲಿ ದೇರ್ ಆರ್ ಲೈನ್ ಆರ್ಗನೈಸೇಷನ್, ದೇರ್ ಇಸ್ ಎ ಫಂಕ್ಷನಲ್ ಆರ್ಗನೈಸೇಷನ್, ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್, ಕಮಿಟೀಸ್ ಅಂತಿರ್ತಾರೆ. ಇದು ಲೈನ್ ಆರ್ಗನೈಸೇಷನ್. ನೋಡಿ, ಓನರ್ಸ್ ಆಫ್ ದ ಕಂಪನಿ ಇರ್ತಾರೆ, ಅವ್ರ ಕೆಳಗಡೆ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವ್ರ ಕೆಳಗಡೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರ ಕೆಳಗಡೆ ಜನರಲ್ ಮ್ಯಾನೇಜರ್, ಮಿಡ್ ಲೆವೆಲ್ ಮ್ಯಾನೇಜರ್ ಇರ್ತಾರೆ, ಸೂಪರ್ವೈಸರು, ವರ್ಕರ್. ಈ ಥರ ಅಥಾರಿಟಿ ಟಾಪ್ ಲೆವೆಲ್ ಇಂದ ಲೋಯರ್ ಲೆವೆಲ್ಗೆ ಫ್ಲೋ ಆಗ್ತಾ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಲೋಯರ್ ಲೆವೆಲ್ ಇಂದ ಟಾಪ್ ಲೆವೆಲ್ಗೆ ಮೂವ್ ಆಗ್ತಾ ಇರುತ್ತೆ. ಇದು ಒಂದು ಸಂಸ್ಥೆಯ ರಚನೆ. ನೆಕ್ಸ್ಟ್, ದಿಸ್ ಈಸ್ ಒನ್ ಮೋರ್ ಟೈಪ್ ಆಫ್ ಆರ್ಗನೈಸೇಷನ್. ದಿಸ್ ಈಸ್ ಕಾಲ್ಡ್ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ. ಅಂದ್ರೆ ಒಂದೊಂದು ಕೆಲಸಕ್ಕೂ ಒಬ್ಬೊಬ್ಬ ವ್ಯಕ್ತಿಯನ್ನ ವಿಶೇಷವಾಗಿ ಆಯ್ಕೆ ಮಾಡೋದು. ಅಪಾಯಿಂಟಿಂಗ್ ಎ ಪರ್ಸನ್ ವಿತ್ ಅ ಸ್ಪೆಷಲ್ ನಾಲೆಡ್ಜ್ ಫಾರ್ ದ ಸ್ಪೆಷಲ್ ವರ್ಕ್. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ನೋಡ್ಕೊಳ್ಳೋಕೆ ಒಬ್ಬ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್, ಫಿನಾನ್ಸ್ ಮ್ಯಾನೇಜರ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಹೆಡ್, ಪರ್ಚೇಸಿಂಗ್ ಮ್ಯಾನೇಜರ್. Then again there is a management accountant, financial accountant, and there may be a field sales force. Under that one foreman or supervisor will be there. Under that one working group will be there. So ಇದೊಂದು ರೀತಿ. ಬೇರೆ ಬೇರೆ ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್ ಇದೆ. ನಮ್ಮ ಮ್ಯಾನೇಜ್ಮೆಂಟು ಯಾವ ಸಂಸ್ಥೆಗೆ ಯಾವ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇರಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಡಿಸೈಡ್ಸ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್ ವಿಚ್ ಈಸ್ suitable and necessary for the performance of the work, for the accomplishment of goals of the different business organizations. ಯಾವ ಸಂಸ್ಥೆಗೆ ಯಾವ ಸಂಸ್ಥೆಯ ರಚನೆ ಚೆನ್ನಾಗಿರುತ್ತೆ, ಸ್ಟ್ರಕ್ಚರ್ ಕರೆಕ್ಟ್ ಆಗಿರುತ್ತೆ, ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅನ್ನೋದನ್ನ ಮ್ಯಾನೇಜ್ಮೆಂಟ್ ತಿಳಿಸುತ್ತೆ. ದಿಸ್ ಈಸ್ ಅನದರ್ ಅಡ್ವಾಂಟೇಜ್. ದಟ್ಸ್ ವೈ ವಿ ನೀಡ್ ಮ್ಯಾನೇಜ್ಮೆಂಟ್ ಫಾರ್ ಎ ವೆರಿ ಬಿಸ್ನೆಸ್ ಆರ್ಗನೈಸೇಷನ್. ಅಂಡ್ ದ ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಡೈರೆಕ್ಟ್ಸ್ ದ ಆರ್ಗನೈಸೇಷನ್. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸಂಸ್ಥೆಯನ್ನು ನಿರ್ದೇಶನ ಮಾಡುತ್ತೆ. ವಿಚ್ ಗಿವ್ಸ್ ಇನ್ಸ್ಟ್ರಕ್ಷನ್ಸ್, ವಿಚ್ ಗಿವ್ಸ್ ಪ್ಲಾನ್ಸ್, ವಿಚ್ ಗಿವ್ಸ್ ಪಾಲಿಸೀಸ್. ಯಾವ ದಿಕ್ಕಿನಲ್ಲಿ ನಡಿಬೇಕು ಅಂತ ತಿಳಿಸುತ್ತೆ ಅಂತ. ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ಅಂತ ತಿಳಿಸ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಇಂದ ಮಾತ್ರ ಸಾಧ್ಯ. ಸಿ ಹಿಯರ್ ಒನ್ ಸ್ಮಾಲ್ ಪಿಕ್ಚರ್ ವಿ ಆರ್ ಫೈಂಡಿಂಗ್. ದೇರ್ ಆರ್ ಸೋ ಮೆನಿ ಪೀಪಲ್, ದೇರ್ ಆರ್ 3 ways. Where he has to go, he don't know. Then he can take the help of management and he can move in the right direction to achieve his objective. ಇಲ್ಲಿ ಸುಮಾರು ಜನರು ಇದ್ದಾರೆ, ಅದರಲ್ಲಿ ಯಾವ ದಿಕ್ಕಿಗೆ ಹೋಗಬೇಕು ಅಂತಕ್ಕಂಥದ್ದು ಒಬ್ಬ ಮ್ಯಾನೇಜ್ಮೆಂಟ್ ಗೊತ್ತಿರತಕ್ಕಂಥ ವ್ಯಕ್ತಿ ಹೋಗ್ತಿದ್ರೆ ಅವ್ರ ಹಿಂದೆ ಬೇರೆಯವರೆಲ್ಲ ಬಂದು ಸಾಧ್ಯತೆ ಇದೆ ಅಂತ. ದಿಸ್ ಪಿಕ್ಚರ್ ಆಲ್ಸೋ ಟೆಲ್ಸ್ ಒನ್ ದೇರ್ ಇಸ್ ಅ ಪರ್ಸನ್ ಹೂ ಇಸ್ ಕಾಲ್ಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಹೂ ಇಸ್ ಡೈರೆಕ್ಟಿಂಗ್ ಅದರ್ಸ್ ಟು ಮೂವ್ ಇನ್ ದ ರೈಟ್ ಡೈರೆಕ್ಷನ್. ಸೊ ಹಾಗೆ ಇಲ್ಲೊಂದು ಪಿಕ್ಚರ್ನ ನೋಡ್ತಾ ಇದ್ದೀನಿ ನೀವು. ಈ ಪಿಕ್ಚರ್ನ ನೋಡಿದ್ರೆ ನಿಮಗೆ ಮೋಸ್ಟ್ಲಿ ಗೊತ್ತಾಗಬಹುದು. This person is S.S. Rajamouli, who is a film director, who has directed a movie called Bahubali Part 1 and Part 2, and which is a famous movie which has got crores of profits to the film industry in various languages. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದು ಬಾಣವನ್ನು ಎಸಿತಕ್ಕಂಥ ಪ್ಲೇಸಲ್ಲಿ ರಾಜಮೌಳಿ ಇದ್ದಾರೆ, ಹಾಗೇನೆ ಕುದುರೆ ಮೇಲೆ ಕೂತಿರ್ತಕ್ಕಂಥದ್ದು ರಾಜಮೌಳಿ ಇದ್ದಾರೆ. ಆನ್ ಹಾರ್ಸ್ ದೇರ್ ಈಸ್ ಎ ರಾಜಮೌಳಿ, ಬಟ್ ಇನ್ ಫಿಲಮ್ ದೇರ್ ಈಸ್ ನೋ ರಾಜಮೌಳಿ. He is directing to the hero ಪ್ರಭಾಸ್. ಈ ಕುದುರೆ ಮೇಲೆ ಈ ಥರ ಆ್ಯಕ್ಟಿಂಗ್ ಮಾಡಬೇಕು ಅಂತ, ಈ ಥರ ಬಾಣವನ್ನು ಹೊಡಿಬೇಕು ಅಂತ ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಆ್ಯಕ್ಚುಯಲ್ ಆಗಿ ಡೈರೆಕ್ಟ್ ಮಾಡ್ತಿರೋದು ಯಾರು ಅಂದರೆ ರಾಜಮೌಳಿ, ಹೂ ನೋಸ್ ದ ಮ್ಯಾನೇಜ್ಮೆಂಟ್, ಆ್ಯಂಡ್ ಆ್ಯಕ್ಟ್ ಮಾಡ್ತಿರೋದು ಯಾರು ಅಂತಂದರೆ ಪ್ರಭಾಸ್. ಆ ಫಿಲಮಲ್ಲಿ ಮಾಡಿದ್ದು ಅವನಿಗೆ ಹೇಳ್ಕೊಟ್ಟಿದ್ದು ರಾಜಮೌಳಿಯಿಂದನೇ ಸಕ್ಸಸ್ ಆಗಿದ್ದು. ಯಾಕೆ ಅಂತಂದ್ರೆ ರಾಜಮೌಳಿಗೆ ಮ್ಯಾನೇಜ್ಮೆಂಟ್ ಗೊತ್ತಿತ್ತು, ಮ್ಯಾನೇಜ್ಮೆಂಟಿಂದ ಡೈರೆಕ್ಷನ್ ಗೊತ್ತಿತ್ತು ಅವನಿಗೆ ಅಂತ. ಸೊ ಹಾಗೆ ಈ ಪಿಕ್ಚರ್ನ ನೋಡಿ ನೀವು, ನಮಗೇನು ಗೊತ್ತಾಗುತ್ತೆ ಅಂತಂದರೆ ದೇರ್ ಆರ್ ಸೋ ಮೆನಿ ಪೀಪಲ್. ಒಂದು 4-5 ಜನ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಏನು ಮಾಡಬೇಕು ಅಂತ. ಮ್ಯಾನೇಜ್ಮೆಂಟ್ ಹೆಲ್ಪ್ ತಗೊಂಡು ಡೈರೆಕ್ಟ್ ಮಾಡ್ತಿದ್ದಾನೆ ಒಬ್ನು ಇನ್ನೊಂದು ಮೂವರ್ಗೆ. ಇನ್ ದ ಸೇಮ್ ಮ್ಯಾನರ್ ಹಿಯರ್ ಆಲ್ಸೋ ಒನ್ ಪರ್ಸನ್ ಈಸ್ ಡೈರೆಕ್ಟಿಂಗ್ ಅಂಡ್ ಎಕ್ಸ್ಪ್ಲೈನಿಂಗ್ ಅದರ್ಸ್ ಟು ಮೂವ್ ಇನ್ ದ ರೈಟ್ ಡೈರೆಕ್ಷನ್. ಸೊ ಎಲ್ಲಿ ನಾವು ಮೂವ್ ಮಾಡಬೇಕು, ಏನು ಮಾಡಬೇಕು ಅದನ್ನು ತಿಳಿಸ್ತಾ ಇದ್ದಾರೆ ಒಂದಷ್ಟು ಜನ, ದೋಸ್ ಹೂ ನೋ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಆರ್ಗನೈಸಸ್, directs and controls the activities of the people working in the organization. ಸಂಸ್ಥೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಯಾವ ದಿಕ್ಕಿನಲ್ಲಿ ಸಾಗಬೇಕು, ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನ ನಿರ್ದೇಶನವನ್ನ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ಮ್ಯಾನೇಜ್ಮೆಂಟ್. ದಟ್ಸ್ ವೈ ವಿ ನೀಡ್ ಮ್ಯಾನೇಜ್ಮೆಂಟ್.
ಈ ಎಲ್ಲ ಒಂದು ಕಾನ್ಸೆಪ್ಟ್ಸನ್ನು ನಾವು ಈ ಟೆಕ್ಸ್ಟ್ ಬುಕ್ಸಿಂದ ರೆಫರೆನ್ಸ್ ತೊಗೊಂಡಿದ್ದೀವಿ. ನಿಮ್ಗೆ ಈ ಸೆಷನ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ಐ ಆಮ್ ಪುಟ್ಟಿಂಗ್ ಅನ್ ಎಂಡ್ ಟು ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.